ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಆಯುಷ್ಮತಿ ಮುಖ್ಯ ಗುರುಗಳು ಸರ್ಕಾರಿ ಆಯುಷ್ಮತಿ ಮಂಜುಳಾ ಬಾವಿದೊಡ್ಡೆ ಮೇಜು. ಅದೇ ರೀತಿಯಾಗಿ ಸರ್ ಅವರು ಆಯುಷ್ಮತಿ ಸೋನಮ್ಮ ಮತ್ತು ಬೀದರ್ ನಾಟ್ಯಶ್ರೀ ವೃತ್ತಾಲಯ ಮಕ್ಕಳನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳು. ಪಡೆದಿರ್ತಕ್ಕಂಥ 4 ಮಕ್ಕಳನ್ನ ಕಳ್ಕೊಂಡಿರ್ತಕ್ಕಂಥ ವಿಚಾರ ತಮ್ಮ ಮೇಲೆ ಗೊತ್ತಿದೆ. ಆದರೆ ಇಂಥ ದುಃಖವನ್ನ ವೈಯಕ್ತಿಕವಾಗಿ ಒಬ್ಬರೇ ಅನುಭವಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಯನಕ್ಕೆ ಯಾವುದೇ ರೀತಿಯ ಕುಂದುಕೊರತೆ ಆಗದಂತೆ ನೋಡ್ಕೊಂಡಿರ್ತಕ್ಕಂತಹ ಒಂದು ಕೆಲಸ ಮಾತಾ ರಮಾಬಾಯಿ ಅವರು ಮಾಡಿದ್ದಾರೆ. ಇತಿಹಾಸದಲ್ಲಿ ಬಹಳಷ್ಟು ವಿಚಾರಗಳನ್ನು ಕೇಳ್ತೇವೆ. ಏನಂದ್ರೆ ಒಂದು ಮಹಿಳೆ ಮುಂದೆ ಬರಬೇಕಾಗಿದ್ರೆ ಪುರುಷ ಸಪೋರ್ಟ್ ಮಾಡಿದ್ರೆ ಮುಂದೆ ಬರ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಯಾವುದೇ ಹೆಸರನ್ನ, ಯಾವುದೇ ಒಂದು ಅಧಿಕಾರದ ಆಶೆಯನ್ನ, ಹಣದ ಆಶೆಯನ್ನ ಬಿಟ್ಟು ತನ್ನ ಗಂಡನಿಗೆ ಯಾವುದೇ ಚ್ಯುತಿ ಬರಬಾರದು, ಓದಿನಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರದು ಅಂತೇಳಿ ಸಂಸಾರದ ಸಂಪೂರ್ಣ ಭಾರವನ್ನು ಅವರೇ ಸ್ವೀಕರಿಸಿ ಸಮಾಜಕ್ಕಾಗಿ ಕೊಡುಗೆ ಕೊಟ್ಟಿರ್ತಕ್ಕಂತಹ ತಾಯಿ ಯಾರಾದರೂ ಇದ್ರೆ ರಮಾತಾಯಿ ಅಂಬೇಡ್ಕರ್. ಅದಕ್ಕಾಗಿ ತನ್ನ ಗಂಡನನ್ನ ಸಮಾಜ ಸೇವೆಕ್ಕಾಗಿ ಕೊಟ್ಟಿದ್ದಾರಲ್ಲ, ಅದು ನಿಜವಾಗಿರ್ತಕ್ಕಂತಹ ತ್ಯಾಗ. ಆ ಒಂದು ತ್ಯಾಗವನ್ನ ಜನಸಾಮಾನ್ಯರಿಗೆ ಗೊತ್ತಾಗಲಿ, ಅವ್ರ ವಿಚಾರ ಪ್ರತಿ ಮನೆಗೆ 127ನೇ ಜಯಂತ್ಯೋತ್ಸವ ಮಾತೃಶ್ರೀ ರಮಾಬಾಯಿ ಅವರು ಜನ್ಮದಿನ ಇವತ್ತು. ಈ ಕಾರ್ಯಕ್ರಮವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಅನುದಾನಿತ ಶಾಲಾ ಶಿಕ್ಷಕರ ನೌಕರ ಸಂಘದ ಜೊತೆಗೆ ಬೀದರ್ನ ಎಲ್ಲ ಹಿರಿಯ ಸಂಘಟನೆಗಳ ಹೋರಾಟಗಾರರು, ಎಲ್ಲ ಸಂಘಟನೆ ಹೋರಾಟಗಾರರು ಒಂದು ಕಡೆ ಸೇರಿ ಇವತ್ತು ವಿಶೇಷವಾಗಿ ನಮ್ಮ ಮಹಾ ತಾಯಿಯವರನ್ನು ನೆನೆಸ್ಕೊಳ್ತಕ್ಕಂಥ ದಿನವನ್ನಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಪುಸ್ತಕ ಬಿಡುಗಡೆ ವಿ.ಶೆಟ್ಟಿ ದೀನೆಯವರು ಅಂಬೇಡ್ಕರ್ ಅವರ ನೆನೆಯುವ ದಿನಗಳ ಬಗ್ಗೆ ಪುಸ್ತಕ ಇದೆ. ಗೋವಿಂದ್ ಪೂಜಾರ್ ಅವರು, ಉಗಿ ಪಾಟೀಲ್ರವರು, ಕವಿತಾ ಉಗಿ ಪಾಟೀಲ್ರವರು ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯ ಬಿಕ್ಕುಣಿಯವರು, ಹಾಗೆ ಎಲ್ಲ ಸಮತ ಸೈನಿಕ ದಳದ ಎಲ್ಲ ಹಿರಿಯ ಹೋರಾಟಗಾರರು, ಜೊತೆಗೆ ಬೀದರ್ನ ಈ ಒಂದು ಸಭೆಯಲ್ಲಿ ಶ್ರದ್ಧೆಯ ತಾಯಂದಿರು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಮತ್ತು ಇದುವರೆಗೂ ಸಂಗೀತವನ್ನು ನಡೆಸಿಕೊಟ್ಟಂಥ ನಮ್ಮ ಬೆಂಗಳೂರಿನ ನಮ್ಮ ಅದ್ಭುತವಾದಂಥ ತಂಡ, ನಮ್ಮ ಅರುಣ್ ತಂಡ, ಅವರೆಲ್ಲರೂ ಸೇರಿ ರಮಾಬಾಯಿ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಜೈವೀಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಬಂಧುಗಳು. ವಿಶೇಷವಾಗಿ ನಾವು ಯಾರನ್ನ ನೆನೆಸ್ಕೋಬೇಕು, ನಾವು ಯಾರ ಋಣದಲ್ಲಿದ್ದೀವಿ, ಅವರ ಋಣವನ್ನು ತೀರಿಸೋದು ಹೇಗೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡಿದಾಗ ಬೆಳಿಗ್ಗೆ ಒಬ್ಬ ಜಿಲ್ಲಾಧಿಕಾರಿ ನನಗೆ ಫೋನ್ ಮಾಡಿ 10:30ಗೆ ನಮ್ಮ ತಾಯಿದು ಜನ್ಮದಿನ ಇದೆ ಸ್ವಾಮೀಜಿಯವರೇ ಬರಬೇಕು ಅಂತ. ನಾನು ಯಾರು ನಿಮ್ಮ ತಾಯಿ ಅಂತ ಕೇಳಿದೆ. ನೋಡಿ, ಬೀದರ್ನ ಜನ ಈ ಅಂಬೇಡ್ಕರ್ ಸ್ಟ್ಯಾಚು ಎದುರುಗಡೆ ಕೂತ್ಕೊಂಡು ನಾವು ಯಾರನ್ನ ನೆನೆಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ಯೋಚನೆ ಮಾಡಬೇಕು. ಆ ಜಿಲ್ಲಾಧಿಕಾರಿ ನಮ್ಮ ತಾಯಿದು ಹುಟ್ಟುಹಬ್ಬ ಇದೆ ಅಂದಾಗ ನಾನು ಅವ್ರ ತಾಯಿ ಶಕುಂತಲಾ ಅಂತಿದ್ದಾರೆ, ಶಕುಂತಲಾ ಅವ್ರ ಹುಟ್ಟುಹಬ್ಬ ಮಾಡ್ಬೋದೇನೋ ಅಂತೇಳಿ ಆ ಸನ್ಮಾನ್ಯ DC ಅವರೇ, ನಿಮ್ಮ ತಾಯಿ ಶಕುಂತಲೆ ಅವರ ಹುಟ್ಟುಹಬ್ಬ ಮಾಡ್ತೀರಾ ಅಂದಾಗ ಇಲ್ಲ ಸ್ವಾಮಿಗಳೇ, ನನ್ನ ಜನ್ಮ ಕೊಟ್ಟ ತಾಯಿ ಶಕುಂತಲೆ ಆಗಿರ್ಬೋದು, ಆದರೆ ನನಗೆ ಬದುಕು ಕೊಟ್ಟಂತ ತಾಯಿ ಮಾತೆ ರಮಾಬಾಯಿ ಅವರ ಜನ್ಮದಿನವನ್ನು ನಾನು ಆಚರಣೆ ಮಾಡ್ತಿದ್ದೀನಿ ಅಂತ ಒಬ್ಬ ಜಿಲ್ಲಾಧಿಕಾರಿ, ಡಿಸ್ಟ್ರಿಕ್ಟ್ ಕಮಿಷನರ್. ನಾವು ಯಾರ್ಯಾರ ಜಯಂತಿ ಮಾಡ್ತಾ ಇದ್ದೀವಿ, ಯಾರ್ಯಾರ ಜಯಂತಿಗಳು ಮಾಡಿದ್ವಿ, ಎಲ್ಲೆಲ್ಲಿ ಕೇಕ್ ಕಟ್ ಮಾಡಿದ್ದೀವಿ, ಎಲ್ಲೆಲ್ಲಿ ಕಾರ್ಗಳು ನಿಲ್ಲಿಸಿದ್ದೀವಿ, ಎಲ್ಲೆಲ್ಲಿ ಹೋಗಿ ಬಂದಿದ್ದೀವಿ.
ಯಾರನ್ನ ನೆನೆಸ್ಕೋಬೇಕಾಗಿತ್ತು, ಯಾರಿಗೆ ಋಣ ತೀರ್ಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ಸರಿ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಜೈ ಭೀಮ್ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾರ ಋಣವನ್ನ ತೀರಿಸಬೇಕು? ಬಾಬಾ ಸಾಹೇಬರು ಮಹತ್ವ ಬೋಧಿರುಕರು ಅಂದ್ರೆ ಮಾತಾ ರಮಾಬಾಯಿ. ರಮಾಬಾಯಿಯ ಇಲ್ಲದೆ ಬಾಬಾ ಸಾಹೇಬರು ಯಾವತ್ತೂ ಸಹ ಅವರ ಬದುಕಿನಲ್ಲಿ ಬೆಳಕನ್ನ ಕಾಣಲಿಕ್ಕೆ. ಆದ್ರೆ ನೀವೇನಾದ್ರೂ ರಮಾಬಾಯಿಯವರ ಜಯಂತಿಯನ್ನ ಮರೆತರೆ ನಿಮ್ಮನ್ನ ಯಾರೂ ಕ್ಷಮಿಸುವುದಿಲ್ಲ. ನೀವು ಮಾತಾ ರಮಾಬಾಯಿಯವರ ಜಯಂತಿಯನ್ನ, ಜನ್ಮದಿನವನ್ನ ಆಚರಣೆ ಮಾಡಲೇಬೇಕು. ಯಾಕೆ ಅಂದ್ರೆ ಒಬ್ಬ ಕಪ್ಪು ಕೋಟಿನ ಸರದಾರ, ಈ ಭಾರತ ದೇಶದ ಮೊಟ್ಟ ಮೊದಲಿನ ಕಪ್ಪು ಕೋಟಿನ ಸರದಾರ, ಅವರ ಮೈ ಮೇಲೆ ಕಪ್ಪು ಕೋಟು ಬರಬೇಕಾದ್ರೆ ಅದರ ತ್ಯಾಗ ಡಾಕ್ಟರ್ ರಮಾಬಾಯಿ, ಮಾತಾ ರಮಾಬಾಯಿ ಅವರ ತ್ಯಾಗ ಅಲ್ಲಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕು. ಮಾತಾ ರಮಾಬಾಯಿ ಅವ್ರ ಬಗ್ಗೆ ಬಾಬಾ ಸಾಹೇಬರು ತಮ್ಮ ಬದುಕಿನ ಉದ್ದಕ್ಕೂ ಹಲವಾರು ಪತ್ರ ವ್ಯವಹಾರಗಳು ಮಾಡಿದ್ದಾರೆ. ನಾನು ಒಂದು ಲೈನಲ್ಲಿ ಹೇಳ್ತೇನೆ, ಯಾವ ಜನಾಂಗಕ್ಕೆ ತನ್ನ ಚರಿತ್ರೆ ಮತ್ತು ತನ್ನ ಸಂಸ್ಕೃತಿ ಗೊತ್ತಿಲ್ಲವೋ ಅದೊಂದು ಅನಾಥ ಮಗು ಇದ್ದ ಹಾಗೆ. ನಾನು ಮತ್ತೊಂದ್ಸರಿ ಹೇಳ್ತೇನೆ, ಯಾವ ಸಮುದಾಯಕ್ಕೆ, ಯಾವ ಜನಾಂಗಕ್ಕೆ ತನ್ನ ಚರಿತ್ರೆ ಮತ್ತು ಸಂಸ್ಕೃತಿ ಗೊತ್ತಿಲ್ವೋ ಅದು ಒಂದು ಅನಾಥ ಮಗು. ಹಾಗಾದ್ರೆ ಯಾವುದು ಚರಿತ್ರೆ, ಯಾವುದು ಸಂಸ್ಕೃತಿ? ಇದನ್ನ ನಾವಿವತ್ತು ಈ ಬೀದರ್ನ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬೇಕು. ಬಂಧುಗಳೇ, ರಮಾ, ನಾನು ಲಂಡನ್ಗೆ ಬಂದಿರೋದು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ. ಇದು ಯಾರು ಬರೆದಿರೋ ಪತ್ರ? ಅಂಬೇಡ್ಕರ್ ರಮಾಬಾಯಿ ಬರೆದಿರೋ ಪತ್ರ. ರಮಾ, ನಾನು ಲಂಡನ್ಗೆ ಬಂದಿರೋದು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ ರಮಾ. ರಮಾ, ನಾನು ಲಂಡನ್ಗೆ ಬಂದಿರೋದು ನನ್ನ ಜನ ನಾಯಿ ನರಿ ಹಂದಿಗಳ ರೀತಿಯಲ್ಲಿ ಊರಿಂದ ಆಚೆ ಇದ್ದಾರೆ ರಮಾ. ರಮಾ, ನಾಯಿಗಳು ನೀರು ಮುಟ್ತವೆ ರಮಾ, ನನ್ನ ಜನ ನೀರು ಮುಟ್ಟಂಗಿಲ್ಲ ರಮಾ. ರಮಾ, ಗುಡಿಸಿನಲ್ಲಿ ನನ್ನ ಜನ ಬೆಂದು ಬೂದಿ ಆಗ್ತಿದ್ದಾರೆ ರಮಾ. ರಮಾ, ನಾನು ನನ್ನ ಜನರ ವಿಮೋಚನೆಗೋಸ್ಕರ 18 ಗಂಟೆಗಳ ಕಾಲ, ಎಷ್ಟು ಗಂಟೆ 18 ಗಂಟೆಗಳ ಕಾಲ ನನ್ನನ್ನು ನಾನು ಜ್ಞಾನದ ಕುಂಡದಲ್ಲಿ ದಹಿಸ್ಕೊಳ್ತಾ ಇದ್ದೀನಿ ರಮಾ. ರಮಾ, ಇವತ್ತು ಊಟವಿಲ್ಲದೆ 2 ಪೀಸ್ ಬ್ರೆಡ್ ಅನ್ನ ತಿಂದು ಮಲಗ್ತಾ ಇದ್ದೀನಿ ರಮಾ ಅಂತೇಳಿ ರಮಾಬಾಯಿಗೆ ಒಂದು ಪತ್ರ ಬರೆದಿದ್ದ. 2 ಪೀಸ್ ಬ್ರೆಡ್ ಅನ್ನ ತಿಂದು ಮಲಗ್ತಾ ಇದ್ದೀನಿ. ನೀವೇನೇನ್ ತಿಂತಾ ಇದ್ದೀರಾ? ಈಗ ಏನೇನ್ ತಿಂತಾ ಇದ್ದೀರಾ? ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರಮಾ, ನೀನು ಸತಾರದ ಬೀದಿಗಳಲ್ಲಿ ಸಗಣಿ ಎತ್ತುವುದನ್ನು ನಾನು ಕಣ್ಣಿಂದ ಕಂಡಿದ್ದೇನೆ. ರಮಾ, ಸತಾರದ ಬೀದಿಯಲ್ಲಿ ನೀನು ಸಗಣಿಯನ್ನು ಎತ್ತುವುದನ್ನು ನೋಡಿದ್ದೇನೆ ರಮಾ. ನೀನು ಸಗಣಿಯನ್ನ ಬಾಚುವುದನ್ನು ನೋಡಿದ್ದೇನೆ ರಮಾ. ನೀನಿಲ್ಲದೆ ನನ್ನ ಬದುಕು, ನನ್ನ ಜೀವನ ಬಂದು ಭೂಮಿ ರಮಾ. ರಮಾ, ನಿನ್ನಂತ ತ್ಯಾಗ, ನಿನ್ನಂತ ಶ್ರದ್ಧೆ ನನ್ನ ಬದುಕಿನ ಉದ್ದಕ್ಕೂ ನಾನಿನ್ನು ಯಾರನ್ನೂ ನೋಡಲಾರೆ ರಮಾ. ರಮಾಬಾಯಿಯ ಬಗ್ಗೆ ಒಂದೊಂದು ಮಾತುಗಳನ್ನ ಭಾವನಾತ್ಮಕವಾಗಿ 3-4 ಪತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಬಾಬಾ ಸಾಹೇಬರು. ನೀವು ಅರ್ಥ ಮಾಡ್ಕೋಬೇಕು, 4 ಸಮಾಧಿಗಳ ಮೇಲೆ ಇವತ್ತು ನಾವು ಕುಳಿತಿದ್ದೇವೆ. 4 ಸಮಾಧಿಗಳು ನಾವ್ಯಾರು ನಾವು ಒಬ್ಬ ಮಗನ ಸಮಾಧಿ ಕಟ್ಟಿಲ್ಲ. ನಾವು ಇಲ್ಲಿ ಕುಳಿತಿರೋರು ಅಥವಾ ನಾವು ಸಮುದಾಯಕ್ಕೋಸ್ಕರ ನನ್ನ ಒಬ್ಬ ಮಗನ ಸಮಾಧಿಯನ್ನು ನಾವ್ಯಾರೂ ಕಟ್ಟಿಲ್ಲ. ತಮ್ಮ ಬದುಕಿನ ಉದ್ದಕ್ಕೂ 4 ಸಮಾಧಿಗಳ ಮೇಲೆ ಇವತ್ತು IAS ಆಫೀಸರ್ ಆಗಿ, IPS ಆಗಿ, DC-ಗಳಾಗಿ, ತಹಸೀಲ್ದಾರ್ಗಳಾಗಿ, ಟೌನ್ ಪಂಚಾಯತಿ, ಮುನ್ಸಿಪಲ್ ಆಗಿ, DP, ZP, MP, MLA ಯಾರ ಸಮಾಧಿಗಳ ಮೇಲೆ?
ಯಾರ ಸಮಾಧಿಗಳ ಮೇಲೆ ಇವತ್ತು ವಿಜೃಂಭಿಸ್ತಾ ಇದ್ದೀರಿ? ಮಹಾತಾಯಿ, ನಿನ್ನ ಜನ್ಮದಿನವನ್ನ ನಾವು ವಿಜೃಂಭಿಸಬೇಕು ಅಂತಕ್ಕಂಥ ಮನಸ್ಸನ್ನು ಇಟ್ಕೊಂಡು ಏನಾದ್ರೂ ವಿಜೃಂಭಿಸಿದ್ರೆ ನಿನ್ನ ತ್ಯಾಗವನ್ನು ನೋಡಿದ ತಕ್ಷಣ ಮೇಣದ ಬತ್ತಿ ಕರಗದಂಗೆ ಕರ್ಕೊಂಡ್ಬಿಡ್ತೀವಿ ನಾವು. 4 ಸಮಾಧಿಗಳ ಮೇಲೆ ಇವತ್ತು ನಮ್ಮ ಅಧಿಕಾರಿಗಳು, ಆಫೀಸರ್ಗಳು, ಮೇಸ್ಟ್ರುಗಳು, ಲೆಕ್ಚರ್ಗಳು, ವಕೀಲರುಗಳು ಇವತ್ತು ಬದುಕು ಕಟ್ತಾ ಇದ್ದಾರೆ. 4 ಸಮಾಧಿ, 4 ಮಕ್ಕಳ ಸಮಾಧಿ. 4 ಸಮಾಧಿಗಳು ಸಾಲದು ಅಂತೇಳಿ ಸಗಣಿಯನ್ನ ಬಾಚಿ ಸಗಣಿಯನ್ನ ಎತ್ತುತ್ತಂತಹ ರಮಾಬಾಯಿಗೆ ಅನಿಮಿಯ ಬಂದು ಸಫಡಿಲಿ ಅನಿಮಿಯ ರಕ್ತಹೀನತೆಯಿಂದ ನರಳಿ ರಮಾಬಾಯಿ ಸಾಯ್ತಾರೆ. ಇವತ್ತು ನಾವು ನೀವೆಲ್ಲ ಜನ್ಮದಿನ, ನಾವು ಯಾರ ಜನ್ಮದಿನ ಆಚರಿಸ್ಬೇಕು? ಆ ಮಹಾತಾಯಿಯ ಆದರ್ಶ, ಆ ಮಹಾತಾಯಿಯ ತ್ಯಾಗವನ್ನು ನೆನೆಸ್ಕೊಂಡ್ರೆ, ಬ್ಯಾರಿಸ್ಟರ್ ಮುಗಿಸಿ ಭಾರತಕ್ಕೆ ಬಂದಂತ ಅಂಬೇಡ್ಕರ್ ಅವರನ್ನು ನೋಡ್ಲಿಕ್ಕೆ 5,000 ಜನ ನಿಂತಿರ್ತಾರೆ ಕ್ಯೂ ಸಿಸ್ಟಮ್ ಅಲ್ಲಿ. ನನ್ನ ಸಾಹೇಬ ಮೊಟ್ಟ ಮೊದಲ ಬ್ಯಾರಿಸ್ಟರ್ನ ನೋಡ್ಲೇಬೇಕು ಅಂತ ರಮಾಬಾಯಿ ಸಗಣಿಯನ್ನು ಎತ್ತಿದಂತ ಕೈಯನ್ನ ತೊಳೆದು ಒಳಗಡೆ ಹೋಗ್ತಾಳೆ, ಹುಡುಕ್ತಾಳೆ. ಮೈ ಮೇಲೆ ಹಾಕೊಳ್ಳಿಕ್ಕೆ ಸರಿಯಾದಂತ ಸೀರೆ ಇಲ್ಲ. ಕೊನೆಗೆ ಸಾಹೇಬ್ರನ್ನ ನೋಡ್ಲೇಬೇಕು ಅಂತ ಬಹಳ ಹಠ ಮಾಡಿ ಒಂದು ಬರೋಡ ಮಹಾರಾಜರು ಒಂದು ಟ್ರಂಕ್ ಕೊಟ್ಟಿರ್ತಾರೆ ಬಾಬಾ ಸಾಹೇಬ್ರಿಗೆ, ಅದನ್ನ ಹೊಡಿತಾಳೆ. ಅಲ್ಲೊಂದು ಕೆಂಪು ಸಾಲಿರುತ್ತೆ, ಆ ಕೆಂಪು ಸಾಲನ್ನೇ ಮೈ ತುಂಬ ಸುತ್ತಕೊಂಡು ರಮ ಲಾಸ್ಟಲ್ಲಿ ನಿಂತಿರ್ತಾಳೆ. ಎಲ್ಲರನ್ನೂ ಮಾತಾಡಿಸ್ತಿದ್ದಂತ ಬಾಬಾ ಸಾಹೇಬ್ ದೂರದಲ್ಲೇ ತನ್ನ ರಮಣನ್ನ ನೋಡ್ತಾರೆ. ಕನ್ನಡಕ ತೆಗೆದು ತಲೆ ಬಗ್ಗೆ ಗಳಗಳ ಅಂತ ಕಣ್ಣೀರಾಗ್ತಾರೆ. ತನ್ನ ಸ್ವಂತ ಧರ್ಮ ಪತ್ನಿ ಹರಿದ ಸೀರೆಯಲ್ಲಿ ಸಾಹೇಬ್ರನ್ನ ನೋಡ್ಲಿಕ್ಕೆ ಅವ್ರಿಗೆ ಘನತೆ ಗೌರವ ಹಾಳಾಗುತ್ತೆ ಅಂತ ಹೇಳಿ ಒಂದು ಸಾಲನ್ನ, ಕೆಂಪು ಸಾಲನ್ನ ಸುತ್ತಕೊಂಡು ನಿಂತಿರ್ತಾಳೆ. ಇವತ್ತು ಎಷ್ಟು ಸೀರೆಗಳಿದೆ ನಿಮ್ಗೆ? ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ರಿಸೆಪ್ಷನ್ ಒಂದು, ಧಾರೆ ಒಂದು, ಸೂಟ್ ಕೇಸ್ ತೆಗೆದ್ರೆ ಫುಲ್ ಸೀರೆಗಳು. ಯಾರ ಋಣದಲ್ಲಿ ಬದುಕಿದ್ದೀರಿ? ಯಾರ ತ್ಯಾಗದಲ್ಲಿ ಬದುಕಿದ್ದೀರಿ? ಅದಕ್ಕೆ ಮಹಾ ತ್ಯಾಗಮಯಿ ರಮಾಬಾಯಿಯರ ಜಯಂತಿಯನ್ನ ಬೀದರ್ನಲ್ಲಿ ಇಷ್ಟೊಂದು ಶಿಸ್ತುಬದ್ಧವಾಗಿ ಅವರನ್ನ ನೆನೆಸ್ಕೊಳ್ತಾ ಇದ್ದೀರಲ್ಲ, ಒಡೆಯ ಚಪ್ಪಾಳಿ ನಿಮ್ಗೆ ನಾನು ಧನ್ಯವಾದಗಳನ್ನ ಹೇಳಿ ಶುರು ಮಾಡ್ತೇನೆ. ನೀವು ಬಾಬಾ ಸಾಹೇಬ್ರ ಜಯಂತಿಯನ್ನು ಇಷ್ಟು ವಿಜೃಂಭಣೆಯಿಂದ ಮಾಡದೇ ಇರೋ ಪರವಾಗಿಲ್ಲ. ಬಾಬಾ ಸಾಹೇಬ್ರನ್ನ ಮೆರವಣಿಗೆಯಲ್ಲಿ ಮರ್ತಿದ್ದೀರಿ, ಬಾಬಾ ಸಾಹೇಬ್ರನ್ನ ಪುತ್ಥಳಿಯಲ್ಲಿ ಮರ್ತಿದ್ದೀರಿ. ನನ್ನ ನಂತರ ನನ್ನ ಜನ ನನ್ನ ಮೆರವಣಿಗೆಯನ್ನು ಮಾಡಿ ನನ್ನನ್ನು ಸಮಾಧಿ ಮಾಡುತ್ತಾರೆ ಅಂದ್ರು ಅಂಬೇಡ್ಕರ್. ಅದೇ ಮೆರವಣಿಗೆ ಮಾಡ್ತಾ ಇದ್ದೀವಿ. DJ, ಡ್ಯಾನ್ಸು, ಡ್ರಿಂಕ್ಸು. D. ಅಂಬೇಡ್ಕರ್ ಜಿ ಅಂತಿದ್ರೆ ಏನು? D. ಮೊದಲನೇ D DJ, ಎರಡನೇದು ಡ್ಯಾನ್ಸು, ಮೂರನೇದು ಡ್ರಿಂಕ್ಸ್. ಇಟ್ಸ್ ಫಿನಿಶ್. ನನ್ನ ನಂತರ ನನ್ನ ಜನ ನನ್ನ ಭಾವಚಿತ್ರ, ನನ್ನ ಪುತ್ಥಳಿಗಳನ್ನಿಟ್ಟು ನನ್ನನ್ನು ಮರೆಯುತ್ತಾರೆ, ನನ್ನ ಕನಸನ್ನು ನುಚ್ಚುನೂರು ಮಾಡ್ತಾರೆ ಅಂದ್ರು ಅಂಬೇಡ್ಕರ್. ನಾವು ಅದೇ ಕೆಲಸ ಮಾಡ್ತಿದ್ವಿ. ನಮಗೆ ಪುತ್ಥಳಿಯ ಅಂಬೇಡ್ಕರ್ ಬೇಕು, ಪುಸ್ತಕದ ಅಂಬೇಡ್ಕರ್ ಬೇಡ. ನಮಗೆ ಮೆರವಣಿಗೆ ಅಂಬೇಡ್ಕರ್ ಬೇಕು, ಬರವಣಿಗೆ ಅಂಬೇಡ್ಕರ್ ಬೇಡ. ಇದು ನಮ್ಮ ಸಮಸ್ಯೆ. ಇವತ್ತು ಪರ್ಮನೆಂಟ್ ಆಗಿ ಬೀದಿಲಿ ಯಾಕೆ ನಿಂತಿದ್ದೀವಿ ಅಂದ್ರೆ ಮೆರವಣಿಗೆ ಅಂಬೇಡ್ಕರ್, ಪುತ್ಥಳಿಯ ಅಂಬೇಡ್ಕರ್ ಸ್ಟ್ಯಾಚ್ಯೂ. ರಮಾಬಾಯಿಯನ್ನ ನೆನೆಸ್ಕೊಳ್ತಾ ಇದ್ದೀರಲ್ಲ, ರಮಾಬಾಯಿ ಇಬ್ಬರು ಮಕ್ಕಳು ತೀರ್ಕೊಂಡಂತ ಸುದ್ದಿಯನ್ನ ಬಾಬಾ ಸಾಹೇಬರಿಗೆ 3 ತಿಂಗಳು ಲೇಟ್ ಆಗಿ ಪತ್ರ ಬರೀತಾರೆ. ಸಾಹೇಬರಿಗೆ ಎಲ್ಲಾದ್ರೂ ಡಿಸ್ಟರ್ಬ್ ಆಗ್ಬೋದೇನೋ ಅಂತೇಳಿ ರಮಾ ತನ್ನ ಸ್ವಂತ ಮಕ್ಕಳ ಸಾವನ್ನ 3 ತಿಂಗಳು ಲೇಟ್ ಆಗಿ ಪತ್ರ ಬರೀತಾರೆ. ಯಾಕೆ? ಯಾರಿಗೋಸ್ಕರ? ಬಂಧುಗಳೇ, ನಾನು ದಿವಂಗತ ಬಿ ರಾಚಯ್ಯನವರು ನಮ್ಮ ಸಮುದಾಯದ ಗವರ್ನರ್ ಆಗಿದ್ರು, ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು. ಅವರ ಧರ್ಮಪತ್ನಿ ತೀರ್ಕೊಂಡ್ಬಿಟ್ಟಿದ್ದಾರೆ, ಗೌರಮ್ಮ ಅಂತೇಳಿ. ಇವತ್ತೇ ತೀರ್ಕೊಂಡ್ರು, ಇವತ್ತೇ ಸಂಸ್ಕಾರ ಆಗಬೇಕಾಗಿತ್ತು. ನಾನು ಇಲ್ಲಿದ್ದೀನಿ ಅಂತೇಳಿ ನಾಳೆ 11 ಗಂಟೆಗೆ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾನು AR ಕೃಷ್ಣಮೂರ್ತಿ ಈಗಾಗಲೇ ಶಾಸಕರು ಸಾಕಷ್ಟು ಕರೆಗಳು ಮಾಡಿದ್ದಾರೆ. ನಾನು 10:15 ಇರಲೇಬೇಕಲ್ಲ, ಹಂಗಾಗಿ ಓಡಬೇಕಾದಂಥ ಸಂದರ್ಭ ಇದು. ಇನ್ನೊಂದು 20 ನಿಮಿಷ ನಾನು ಮಾತಾಡ್ಬೋದಿತ್ತು, ಸಮಯ ಭಾಳ ಇದೆ, ಆಗೋಗ್ಬಿಟ್ಟಿದೆ ಈಗಾಗಲೇ. ನಿಮಗೆ ಕೇಳ್ಕೊಳ್ಳೋದು,
ನಮಗೆ ಪುತ್ಥಳಿಯ ಅಂಬೇಡ್ಕರ್ ಎಷ್ಟು ಮುಖ್ಯನೋ ಪುಸ್ತಕದ ಅಂಬೇಡ್ಕರ್ ಕಡೆ ಮುಖ ಮಾಡಲಿಲ್ಲ ಅಂದ್ರೆ, ಮೆರವಣಿಗೆ ಅಂಬೇಡ್ಕರ್ ಮೆರವಣಿಗೆ ಎಷ್ಟು ಬೇಕೋ ನಮಗೆ ಸ್ಫೂರ್ತಿ ಬೇಕು, ಹಾಗೆ ಅಂಬೇಡ್ಕರ್ ಬರವಣಿಗೆ ಕಡೆ ಮುಖ ಮಾಡಲಿಲ್ಲ ಅಂದ್ರೆ, ರಮಾಬಾಯಿ ಅಂಬೇಡ್ಕರ್ ಮಾತೃಶ್ರೀ ರಮಾಬಾಯಿ ಅವರು ಪಟ್ಟಂತ ಒಂದೊಂದು ಇಂಚು ಸಹ ಅವರ ಕಥೆಗಳನ್ನ ನೆನೆಸ್ಕೊಂಡ್ರೆ, ಕೊನೆಯ ಅಂತಿಮ ಕ್ಷಣಗಳನ್ನ ನೆನೆಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಾವ್ಯಾರೂ ಸಹ ಎಲ್ಲೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ಬಿಟ್ಟು ಒಂದು ಚೂರು ಮುಂದೆ ನಡೆಯಲ್ಲ. ನಾವು ಹೆಜ್ಜೆ ಇಡಕ್ಕೆ ಸಾಧ್ಯನೇ ಇಲ್ಲ. ಅಂತಹ ದೊಡ್ಡ ತ್ಯಾಗ, ಅಂತಹ ತ್ಯಾಗವನ್ನ ನಮಗೆ ಇಲ್ಲಿ ಮಾಡಿದ್ದಾರೆ ರಮಾಬಾಯಿ ಅವರು. ಬಹುಶಃ ನನಗೆ ಅನ್ಸೋದು 1927 ಚೌದಾರ್ ಪ್ರಕರಣದ ಸಂದರ್ಭದಲ್ಲಿ ಸಾಹೇಬರು ಚೌದಾರ್ ಕೆರೆ ಹೋರಾಟದಲ್ಲಿ ಇರ್ತಾರೆ. ಮಗ ತೀರ್ಕೊಂಡ ಅಂತ ತಕ್ಷಣ ಒಂದು 5 ಜನರ ಜೊತೆಯಲ್ಲಿ ಬರ್ತಾರೆ ಮನೆಗೆ. ಬಂದಾಗ ರಮಾ ನೋಡ್ತಾರೆ ಹಿಂಗೆ ಸಾಹೇಬ್ರನ್ನ ನೋಡಿ, ಸಾಹೇಬ್ರೆ ಮಗ ಸತ್ತಿದ್ದಾನೆ, ಒಂದು ಬಿಳಿ ಬಟ್ಟೆ ತಗೊಂಬರಿ. ಸಾಹೇಬ್ರು ಕೋರ್ಟ್ ಕೈ ಹಾಕ್ತಾರೆ, ದುಡ್ಡಿಲ್ಲ. ಕೊನೆಗೆ ಸಾಹೇಬ್ರು ನೋಡ್ತಾಳೆ ರಮಾ. ನೋಡಿದ ತಕ್ಷಣ ಮನೆ ಒಳಗಡೆ ಹೋಗಿ ನಮ್ಮ ಸಮತಾ ಸೈನಿಕರು ಹಾಕಿದ ಬಿಳಿ ಸೀರೆ, ಆ ಬಿಳಿ ಸೀರೆ ಸೆರಗನ್ನು ಹರಿದು ಆ ಮಗುನ ಮೇಲೆ ಮುಚ್ಚಿ ಸಂಸ್ಕಾರ ಮಾಡ್ತಾಳೆ ರಮಾ. ಬಾಬಾ ಸಾಹೇಬರು ಕನ್ನಡಕ್ಕೆ ತೆಗೆದು ಕಣ್ಣೀರು ಹಾಕ್ತಾರೆ. ನನ್ನ ಸ್ವಂತ ಮಗನ ಸಾವಿಗೆ ನಾನು ಬಟ್ಟೆ ತರಲಿಕ್ಕೆ ಆಗ್ಲಿಲ್ಲ, ನನ್ನಂತ ನತದೃಷ್ಟ ಇರಬಾರದು. ಆದ್ರೆ ಇಂಥ ಸಂದರ್ಭದಲ್ಲೂ ಐ ಆಮ್ ನಾಟ್ ಎ ಪರ್ಚೇಸ್, ಐ ಆಮ್ ನಾಟ್ ಎ ಕಾಂಪ್ರಮೈಸ್. ನಾನು ಯಾರಿಗೂ ಕೈ ಒಡ್ಡಿಲ್ಲ, ನಾನು ಯಾರಿಗೂ ಪರ್ಚೇಸ್ ಆಗಿಲ್ಲ. ನನ್ನ ಸ್ವಂತ ಮಗನ ಸಾವಲು ನಾನು ಇನ್ನೊಬ್ಬರು ಕೈ ಒಡ್ಡಿಲ್ಲ ಅಂತಾರೆ ಅಂಬೇಡ್ಕರ್. ಅಂತ ಅಂಬೇಡ್ಕರ್ ಅವರ ಘನತೆಯ ಬದುಕು, ರಮಾಬಾಯಿಯ ತ್ಯಾಗದ ಬದುಕು, ಇವೆರಡೂ ಸಹ ನಮಗೆ 2 ಕಣ್ಣುಗಳಿದ್ದಾಗ. ಒಂದು ಅಂಬೇಡ್ಕರ್ ಘನತೆಯ ಬದುಕು, ಇನ್ನೊಂದು ರಮಾಬಾಯಿಯ ತ್ಯಾಗದ ಬದುಕು. ಭವಿಷ್ಯ ಬಂಧುಗಳೇ, ಅವ್ರಿಗೆ ತುಂಬಾ ಅನಿವಾರ್ಯವಾಗಿ ಕಾಯಿಲೆ ಬಿದ್ದಾಗ ನಮ್ಮ ಧಾರವಾಡದಲ್ಲಿ ತಂದು ಡಿಫೆನ್ಸ್ ಕ್ಲಾಸ್ ಹಾಸ್ಟೆಲ್ ನಡೀತಾ ಇರುತ್ತೆ. ಧಾರವಾಡಕ್ಕೆ ತಂದು ಒಬ್ರು ಇರ್ತಾರೆ ಅಲ್ಲಿ, ನಮ್ಮ ಅವರ ಬಾಬಾ ಸಾಹೇಬ್ರ ಸ್ನೇಹಿತರು, ಅವರು ಅಲ್ಲಿ ಬಿಡ್ತಾರೆ. ಬಿಟ್ಟಂತ ಸಂದರ್ಭದಲ್ಲಿ ಹಾಸ್ಟೆಲ್ನ ಮಕ್ಕಳಿಗೆ ಊಟ ಇಲ್ಲದೆ ಇರೋದನ್ನ ನೋಡಿ, ರೇಷನ್ ಇಲ್ಲದೆ ಇರೋದನ್ನ ನೋಡಿ ರಮಾಬಾಯಿ ತನ್ನ ಕೊನೆಯ ಕ್ಷಣದಲ್ಲೂ ಸಹ ತನಗೆ ಬಾಬಾ ಸಾಹೇಬರು ಸಂವಿಧಾನದ ಅವರು ಏನು ಅವತ್ತಿನ ಕಾಲಕ್ಕೆ ಎಲ್ಲೆಲ್ಲೂ ಕೂಡಿಟ್ಟಿದ್ರೋ ಆ ದುಡ್ಡನ್ನೆಲ್ಲ ಕೊಟ್ಟು ಆ ಮಕ್ಕಳ ಊಟಕ್ಕೋಸ್ಕರವಾಗಿ ವಿನಿಯೋಗ ಮಾಡ್ತಾರೆ ರಮಾಬಾಯಿ. ತನ್ನ ಸಾವಿನಂಚಿನಲ್ಲಿ ಸಾಯೋ ಸಂದರ್ಭದಲ್ಲಿ ಇಂಥ ಒಬ್ಬ ಮಹಾತ್ಯಾಗಿಯ ಜಯಂತಿಯನ್ನ ನೀವು ಬೀದರ್ನವರು, ನಾನು ಮುಂದೆ ಪಾಸ್ವಾನ್ಗಾಗ್ಲಿ, ಅನಿಲ್ ಗಲ್ದಾಳೆಗಾಗ್ಲಿ, ಡಾಕ್ಟರ್ಕಿಗಾಗ್ಲಿ, ಗಾಯಕ್ವಾಡಿಗೆ ಕೇಳೋದು, ನೀವು ಬಾಬಾ ಸಾಹೇಬ್ರ ಜಯಂತಿ ಇಡೀ ದೇಶ ವಿಶ್ವ ಮಾಡುತ್ತೆ, ಆದರೆ ರಮಾಬಾಯಿ ಜಯಂತಿನ ನೀವು ಮಸ್ಟ್ ಅಂಡ್ ಶುಡ್ ಎಲ್ಲರೂ ಸೇರ್ ಮಾಡಬೇಕು, ನೀವು ಅದ್ಭುತವಾಗಿ ಮಾಡಬೇಕು. ಯಾಕೆಂದ್ರೆ ರಮಾಬಾಯಿಯವರ ತ್ಯಾಗ ನಾವು ಯಾರೂ ಸಹ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ತ್ಯಾಗಮಯಾಗಿದೆ. ಅಂತಹ ರಮಾಬಾಯಿಗೆ ಬಾಬಾ ಸಾಹೇಬರು, ರಮಾ ನಾನು ಬಂದಿರೋದು ಲಂಡನ್ಗೆ ನನ್ನ ಜನರು ವಿಮೋಚನೆ ಮಾಡಲಿಕ್ಕೆ. ನಾವು ಬಂದಿರೋದು ಯಾಕೆ ಬೀದರ್ಗೆ? ನಮ್ಮ ಆಫೀಸರ್ಗಳು ಬಂದಿರೋದು ಯಾಕೆ? ನಮ್ಮ ACDCಗಳು ಬಂದಿರೋದು ಯಾಕೆ? ಅವ್ರನ್ನ ಕರೆಸ್ಕೊಂಡು ಪಾಠ ಮಾಡ್ಬೇಕು ನಾವು. ನಮ್ಮ ತಹಸೀಲ್ದಾರು ACDC JE ಎಡಪ್ಪಲ್ಲಿ ಇದಾರಲ್ಲಪ್ಪ ನಮ್ಮಲ್ಲಿ, ಅವ್ರು ಭಾನುವಾರ ಆದ್ರೆ ಎಲ್ಲೋ ಇರ್ತಾರೆ ಅಂತ ಅವ್ರು ಕರೆದು ಪಾಠ ಮಾಡ್ಬೇಕು ನಾವು. ಇಲ್ಲದೆ ಇದ್ರೆ ಅವರಂತ ದ್ರೋಹಿಗಳು ಹುಟ್ಟಬಾರದು. ಅದಕ್ಕೆ ಇಂಥ ಪವಿತ್ರ ಬೀದರ್ ಜಾಗದಲ್ಲಿ ಗೋವಿಂದ ಪೂಜಾರ್ ಮತ್ತು ಎಲ್ಲರೂ ಸೇರಿಕೊಂಡು ಎಲ್ಲ ಸಂಘಟನೆಗಳು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನೆಯುವ ಜೊತೆಗೆ ಮಾತಾ ರಮಾಬಾಯಿ ನೆನೆತಕ್ಕಂಥ ಕೆಲಸವನ್ನು ಮಾಡಿದಿರಿ. ರಮಾಬಾಯಿ ಭವ್ಯ ಭಾರತ ದೇಶದ ಎಲ್ಲಾ ಸಮುದಾಯಕ್ಕೂ ಬೆಳಕಿನ ದೀಪ. ಯಾರು ಅಂದ್ರೆ ಅದು ರಮಾಬಾಯಿಯವರು, ನಮ್ಮೆಲ್ಲರ ಬದುಕಿನ ದೀಪ. ನಾವ್ಯಾರು ನೆನೆಸ್ಕೊತೀವೋ ಬಿಡ್ತೀವೋ, ವಾಸ್ ಅ ರಿಯಲ್ ಮದರ್ ಆಫ್ ಅವರ್ ಕಮ್ಯುನಿಟಿ ಈಸ್ ರಮಾಬಾಯಿ, ನಮ್ಮ ನಿಜವಾದಂತ ತಾಯಿ ಅಂತ ನಾವು ತಿಳ್ಕೋಬೇಕು. ಅದಕ್ಕೆ DC ಇವತ್ತು ನಮ್ಮ ತಾಯಿ ಜನ್ಮದಿನ ಅಂತ ಹೇಳಿದ್ರು. ಬಹಳ ಸಂತೋಷ ಆಯ್ತು ನನಗೆ. ಆ ತಾಯಿ ಜನ್ಮದಿನಕ್ಕೆ ಅವ್ರು ಮಾಡಿರೋ ಪುಣ್ಯದ ಕೆಲಸ ಏನಂದ್ರೆ 120 ಜನ ಪೌರ ಕಾರ್ಮಿಕರನ್ನ ಕರೆಸಿ, 120 ಜನ ಕಸ ಹೊಡಿತಕ್ಕಂಥವ್ರನ್ನ ಕರೆಸಿ ಇವತ್ತು ಅವ್ರ ಮನೆಯಲ್ಲಿ ಅವರಿಗೆ ವಸ್ತ್ರದಾನ ಮಾಡಿ ಕಾರ್ಯಕ್ರಮ ಮಾಡಿದ್ದಾರೆ. ಒಬ್ರು DC.
ಹಾಗೆ ನಾವು ಪ್ರತಿಯೊಬ್ಬರು ನಮ್ಮ ಮನೆಗಳಲ್ಲಿ ರಮಾಬಾಯಿಯ ದೀಪವನ್ನು ಹಚ್ಚಬೇಕು, ರಮಾಬಾಯಿಯ ತ್ಯಾಗದ ಬೆಳಕನ್ನ ಎಲ್ಲಾ ಕಡೆ ಬೆಳಕಬೇಕು. ಇದು ನಿಜವಾಗ್ಲೂ ನಾವು ಋಣ ತೀರಿಸ್ತಕ್ಕಂಥ ಕೆಲಸ ಅಂತಕ್ಕಂಥದ್ದನ್ನ ಈ ಸಂದರ್ಭ ಕೇಳ್ತಾ ತಮ್ಮೆಲ್ಲರಿಗೂ ನಾನು ಜೈ ಭೀಮ್ ವಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಮುಂದಿನ ವರ್ಷ ಈ ಜಯಂತಿಯನ್ನು ಮಾಡುವಾಗ ಬಹಳ ವಿಸ್ತಾರವಾಗಿ ರಮಾಬಾಯಿಯವರ ಬಗ್ಗೆ ಒಂದಷ್ಟು ಘಟನೆಗಳಿದೆ, ಅದನ್ನೆಲ್ಲ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ಸದ್ಯಕ್ಕೆ ನಮ್ಮೆಲ್ಲರ ತ್ಯಾಗದ ಬೆಳಕು, ನಮ್ಮೆಲ್ಲರ ಘನತೆಯ ಬದುಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಾತೃಶ್ರೀ ರಮಾಬಾಯಿ ಅಂತಕ್ಕಂಥ ಮಾತನ್ನು ನಿಮಗೆ ನೀಡುತ್ತಾ ನನ್ನ ಮಾತು ವಿರಾಮ ಹೇಳ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ. ಕಾಲೇಜ್ ಆವರಣದಲ್ಲಿ 3-4 ವರ್ಷಗಳಿಂದ ಪ್ರವಚನ ಮಾಲಿಕೆ ಕಾರ್ಯಕ್ರಮ ಕುಂಠಿತಗೊಂಡು ವಿಶ್ವಶಾಂತಿ ಗೌತಮ್ ಬುದ್ಧ ಬೋಧಿಸತ್ವ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನಮಸ್ಕೃತ. ನಾನು ಗೋವಿಂದ ಪೂಜಾರಿ ಅಂಥೇಳಿ ಅಂಧಾಂಧ್ರ ಪ್ರಾಥಮಿಕ ಶಾಲೆ ಶಿಕ್ಷಕರ SC ನೌಕರ ಸಂಘ ಜಿಲ್ಲಾಧ್ಯಕ್ಷನಾಗಿ ನಾನು ಪ್ರತಿ ವರ್ಷ ನಾವು ಒಂದು ಸ್ವಲ್ಪ ಎಲ್ಲ ನಮ್ಮ ಸಂಘಟನೆ ಸಮಾಜದವರು, ನಮ್ಮ ಹೊಸ ಕಾಲಕರು, ನಮ್ಮ ಗಾಯಕರವರು ಎಲ್ಲರೂ ಕಳ್ಕೊಂಡು ನಮ್ಮ ಬಾಬಾ ಸಾಹೇಬ್ ಚೌಕಲ್ಲಿ ರಮಾತಾಯಿ ಪೂಟಿಗೆ ಪೂಜೆ ಮಾಡ್ತಿದ್ದ. ನನಗೆ ಹೋದ ವರ್ಷ ಹಿರಿಯ ದಿವಸ ತಾಯಿ ರಮಾತಾಯಿ ಜಯಂತಿ ಮಾಡೋ ಹೊತ್ನಾಗ ನನ್ನ ತಲೆಯಾಗ ಏನಾಯಿತು, ಎಲ್ಲ ಜಯಂತಿ ಮಾಡ್ತಾರೆ ನಮ್ಮ ಸಮಾಜದಾಗ ಎಲ್ಲರೂ, ತಾಯಿ ರಮಾ ಜಯಂತಿ ಯಾಕೆ ಬಹಿರಂಗ ಮಾಡ್ಬೇಕಂತ ನನಗೆ ಯಾಕೋ ಒಂದು ಮನುಷ್ಯ ಭಾಳ ಒಂದೇ ಆಯಿತು. ಆ ಉದ್ದೇಶಕ್ಕೆ ನಾನು ಇವತ್ತು ಈ ರಮಾ ತಾಯಿ ಜಯಂತಿಯ 127ನೇ ಜಯಂತಿಯನ್ನು ಬೀದರ್ ಜಿಲ್ಲೆಯಲ್ಲಿ ಇದು ಮೊದಲನೇ ಸಾರ್ತಿಗೆ ವೇದಿಕೆ ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಮಾಡಬೇಕಾದ್ರೆ ನಮ್ಮ ಬೀದರ್ ಜಿಲ್ಲೆ ಎಲ್ಲ ದಲಿತ ಸಂಘಟನೆದವರು, ಸಮಾಜ ಮುಖಂಡರು, ಆಮೇಲೆ ನಮ್ಮದೆಲ್ಲ ಶಿಕ್ಷಕರು ಬಂದವರು, ಬ್ಯಾಂಕಲ್ಲಿ ಹೆಣ್ಮಕ್ಳು, ವಿದ್ಯಾನಗರದಲ್ಲಿ ಹೆಣ್ಮಕ್ಳು, ಅವ್ರಿಗೆ ನಮ್ಮ ಬೀದರ್ ಜಿಲ್ಲೆ ಎಲ್ಲ ಹೆಣ್ಮಕ್ಳು ನಂಗೆ ಸಹಾಯ ಮಾಡಿದ್ದಾರೆ. ಅಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ. ವಿಶೇಷವಾಗಿ ನಮ್ಮದು ಜ್ಞಾನಪ್ರಭ ಸ್ವಾಮೀಜಿಯವರು ಅವ್ರು ಇನ್ನೂ ಮಾತಾಡಬೇಕಾಗಿತ್ತು, ಅವರು ನನ್ನ ಕಡೆಯಿಂದ ಉಳ್ಕೊಂಡು ನಾಳೆ ಅವ್ರು ಏನೋ ಯಾರೋ ರಿಲೇಷನ್ಲಿ ತೀರ್ಕೊಂಡು ಸಲ ಅರ್ಜೆಂಟ್ ಹೋಗಿದ್ದಾರೆ. ಅದಕ್ಕೆ ಅವರು ಕೂಡ ಧನ್ಯವಾದ ಹೇಳ್ತೀನಿ ವೇದಿಕೆ ಮುಖಾಂತರ. ಆಯಿತು, ನಮ್ಮ ಕಾರ್ಯಕ್ರಮವನ್ನು ಸಂಚಾಲನೆ ಮಾಡಿದ ಮಗಳಿಗೆ, ಆಮೇಲೆ ಹೊಸ ಕಾರ್ಯಕರು, ನಮ್ಮ ಗಾಯಕಡವರು, ಸಾಹಿತ್ಯವರು, ಸುರೇಶ್ ದರ್ಗಾ, ಶಿವರಾಜ್ ಸೋಲ್ಪುರಿ ಅವರು, ಇದಕ್ಕೆಲ್ಲ ನಮ್ಮ ಬೆನ್ನೆಲುಬಾಗಿ ನಿಂತು ನನ್ನ ಶಿವಶರಣಪ್ಪ ಹುಗ್ಗೆ ಪಾಟೀಲ್, ಇರ್ಷೆಟ್ಟಿ ದೀನಿ ಅವರು, ಇದರ ವಿಶೇಷವಾಗಿ ನನ್ನ ಜೊತೆ ಶಿವಶರಣಪ್ಪ ಹುಗ್ಗೆ ಪಾಟೀಲು ಸತತವಾಗಿ ಅದಕ್ಕೆ ತಿರುಗಿದಾರ ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಟ್ರೆ ಹುಗ್ಗೆ ಪಾಟೀಲ್ ಕೂಡ ಧನ್ಯವಾದ ಹೇಳ್ತೇನೆ. ಅದಕ್ಕೆ ಮಾಧ್ಯಮದವರಿಗೂ ಎಲ್ಲರಿಗೂ ಕೂಡ ಈ ವೇದಿಕೆ ಮುಖಾಂತರ ನಾನು ಅವರಿಗೆ ಜೈ ಭೀಮ್, ನಮೋ ಬುದ್ಧಾಯ. ಇಂದು ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಗೋವಿಂದ ಪೂಜಾರಿಯವರ ಸತತ ಪ್ರಯತ್ನ ಹಾಗೂ ಆ ಒಂದು ಅನುದಾನಿತ ಶಿಕ್ಷಕರ ಸಂಘದ ವತಿಯಿಂದ ಸುಮಾರು 2 ತಿಂಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತಕ್ಕಂತಹ ಉದ್ದೇಶದಿಂದ ಸತತ ಪ್ರಯತ್ನ ಮಾಡಿ ಇಂಥ ಒಂದು ವಿಜೃಂಭಣೆ ಆಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಇಂದು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ತಮ್ಮ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಾ ಸಮಾಜದ ಏಳಿಗೆಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆನ್ನ ಹಿಂದೆ ರಮಾತಾಯಿ ಅಂಬೇಡ್ಕರ್ ಅವರು ಯಾವ ರೀತಿ ಹಿಂದೆ ನಿಂತುಕೊಂಡು ಸಮಾಜ ಸೇವೆಯನ್ನು ಮಾಡಿದ್ರು ಅಂತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಗೋವಿಂದ ಪೂಜಾರಿ ಅವರ ಮೂಲ ಉದ್ದೇಶ ಅದೇ ಇತ್ತು. ಏನಂತಂದರೆ ಮಾತಾ ರಮಾಬಾಯಿ ಅವರ ಒಂದು ಜೀವನ ಚರಿತ್ರೆ, ಅವರ ಸಂಘರ್ಷಮಯ ಬದುಕನ್ನು ಸಮಾಜಕ್ಕೆ ತೋರಿಸ್ಕೊಡ್ಬೇಕಾಗಿದ್ದರೆ ಒಂದು ಬಹಿರಂಗವಾಗಿರ್ತಕ್ಕಂತಹ ಸಭೆಯನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹುಶಃ ಸುಮಾರು 100 ಜನ ಕುಂತರೂ ಕೂಡ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾಗಿದ್ದರೆ ಕಠಿಣ. ಆದರೂ ಕೂಡ ಒಬ್ಬರಿಂಟಿಯಾಗಿ ಗೆಳೆಯರ ಒಂದು ಸಹಕಾರದೊಂದಿಗೆ ಸಂಘದ ಎಲ್ಲ ಪದಾಧಿಕಾರಿಗಳು ಒಂದು ಕಡೆ ಸೇರಿಕೊಂಡು ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನಗರದ ಮಧ್ಯಭಾಗದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಮಾಡಬೇಕಾದ್ರೆ ಅಷ್ಟೊಂದು ಸಾಮಾನ್ಯ ಅಲ್ಲ. ಯಾಕೆ ಇಷ್ಟೊಂದು ಸಂಘರ್ಷವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತಂದರೆ ತಮ್ಮ ಇಡೀ ಜೀವನ ಸಮಾಜ ಸೇವೆಗಾಗಿ, ಸಮಾಜ ಮುಂದೆ ಬರಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ತಮ್ಮ ಸ್ವಂತ ಒಂದು ಸುಖವನ್ನು ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆನ್ನ ಹಿಂದೆ ನಿಂತು ಸಮಾಜದ ಏಳಿಗೆಗಾಗಿ ಅವರನ್ನು ತ್ಯಾಗ ಮಾಡಿದ್ದಾರಲ್ಲ, ಆ ತ್ಯಾಗವನ್ನು ನೆನೆಸಿಕೊಂಡು ಅವರ ಒಂದು ಸಣ್ಣ ಅಳಿಲು ಸೇವೆ ಅಂತಕ್ಕಂತಹ ದೃಷ್ಟಿಕೋನದಿಂದ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ಮನಸ್ಸಿಗೆ ಇದು ಚಿಕ್ಕದಾಗಿದ್ದರೂ ಕೂಡ ಇದು ಒಂದು ಸಮಾಜಕ್ಕೆ ಒಂದು ದೊಡ್ಡ ಮೆಸೇಜ್ ಇದೆ. ನಾವು ಕೂಡ ಮಾತಾ ರಮಾಬಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಓದಿಕೊಂಡು ತಿಳ್ಕೊಂಡು ಆ ನಿಟ್ಟಿನಲ್ಲಿ ಬದುಕಿದ್ದಾಗ ಮಾತ್ರ ನಿಜವಾಗಲೂ ನಾವು ಅಂಬೇಡ್ಕರ್ ಅನ್ಯಾಯ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದರೆ ಕಾರ್ಯಕ್ರಮಗಳಲ್ಲಿ ಕೂಡೋದು, ಸುಮ್ಮನೆ ನೋಡೋದು, ಹೋಗೋದ್ರಿಂದ ಅಲ್ಲ. ಹಾಗಾಗಿ ದಿನನಿತ್ಯದ ಸಂದರ್ಭದಲ್ಲಿ ಇಂಥ ವೇದಿಕೆಗಳಲ್ಲಿ ಕೊಟ್ಟಿರ್ತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸತತವಾಗಿರ್ತಕ್ಕಂತಹ ಸಮೃದ್ಧಿಯ ಜೀವನ ಮಾಡಬೇಕಾಗಿದ್ದರೆ ಅವರ ಆದರ್ಶಮಯ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತಕ್ಕಂಥ ವಿಚಾರದೊಂದಿಗೆ
ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಗೋವಿಂದ್ ಪೂಜಾರಿ ಅವರು ಹಾಗೂ ಅನುದಾನಿತ ಶಾಲಾ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು, ಉಪಾಧ್ಯಕ್ಷರಾಗಿರ್ಬೋದು, ಕಾರ್ಯದರ್ಶಿಯಾಗಿರ್ತಕ್ಕಂಥ ಸೂರ್ಯಕಾಂತ್ ದರ್ಗಾ ಸರ್ ಆಗಿರ್ಬೋದು, ಎಲ್ಲರಿಗೂ ನೇರವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇಂಥ ಕಾರ್ಯಕ್ರಮ ಮತ್ತೆ ಆಗಲಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ. ನನ್ನ ಹೆಸರು ಅಶೋಕ್ ಆಲೂರ್ಕರ್.